ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಸಂಡೇ ಈವ್ನಿಂಗ್ ಒಂದು 4 o'clock ಆಗ್ತಾ ಬಂತು. ಇವಾಗ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗಿಂದ ಮಾಡಬೇಕು ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ, ಟೈಮೇ ಆಗಲಿಲ್ಲ. ಅದಕ್ಕೆ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನಿದು ಹಿಂದ್ಗಡೆ ಅಂತ ನೋಡ್ತಾ ಇದ್ದೀರಾ? ಇದು ಸೊಳ್ಳೆ ಪದ್ರ. ಮನೆಗೆ ತುಂಬಾ ಸೊಳ್ಳೆಗಳು ಬರ್ತಾಯಿತ್ತು. ಮನೆ ಹೊರಗಡೆ ಎಲ್ಲ ತುಂಬ ಗಿಡಗಳು ಬೆಳ್ಕೊಂಡ್ಬಿಟ್ಟಿತ್ತು. ಸೊ ಅದರಿಂದ ಸೊಳ್ಳೆಗಳು ಜಾಸ್ತಿ ಬರ್ತಾಯಿತ್ತು. ನಾವು ರೂಮಲ್ಲಿ ನೆಟ್ಟೆಡೆಲ್ಲ ಹಾಕಿದ್ರು ಸೊಳ್ಳೆ ಇಡ್ತಾಯಿತ್ತು. ಅದಕ್ಕೆ ಇಲ್ಲಿ ಬಾಗಿಲಿಗೆ ಒಂದು ಸೊಳ್ಳೆ ಪದ್ರ ಇದನ್ನು ಮೀಶೋದಲ್ಲಿ ಆರ್ಡ್ರ್ ಮಾಡಿಕೊಂಡೆ. ಸೊ ಅದನ್ನು ತರಿಸಿ ಹಾಕಿದ್ದೀನಿ. ಇವಾಗ ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇದೆ ಸೊಳ್ಳೆ ಪದ್ರ ಇರೋದಕ್ಕೆ. ಸದ್ಯ ಇವಾಗ ಸೊಳ್ಳೆಗಳೆಲ್ಲ ಕಡಿಮೆ ಆಗಿದೆ, ಯಾವುದೂ ಬರ್ತಾ ಇಲ್ಲ. ಒಂದು ಸ್ವಲ್ಪ ಆರಾಮಾಗಿ ನಿದ್ದೆ ಮಾಡ್ಬೋದು. ಇಲ್ಲಾಂದರೆ ಈ ಮಗು ಇರೋ ಮನೇಲಿ ಸೊಳ್ಳೆಗಳು ಜಾಸ್ತಿ ಆಗಿಬಿಟ್ರೆ ನಿದ್ದೆನೇ ಬರೋಲ್ಲ ಫ್ರೆಂಡ್ಸ್. ಸೊ ಸೊಳ್ಳೆ ಪದ್ರ ಬಂದಿರೋದ್ರಿಂದ ಇವಾಗ ಪರವಾಗಿಲ್ಲ, ನಿದ್ದೆ ಚೆನ್ನಾಗಿ ಬರ್ತಾಯಿದೆ. ಸೊ ಬನ್ನಿ ಫ್ರೆಂಡ್ಸ್, ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ಸಂಡೇ ಅಲ್ವಾ? ಸೊ ಸಂಡೇ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ನೆನ್ನೆನೇ ಮಾತಾಡ್ಕೊಂಡಿದ್ವಿ. ಸೊ ಬೋಂಡ ಮಾಡೋಣ, ಮೈದಾ ಹಿಟ್ಟೆಲ್ಲ ಇತ್ತು. ಇನ್ನು ಅದು ಯಾವುದಕ್ಕೂ ಯೂಸ್ ಮಾಡೋಲ್ಲ ನಾವು ಮೈದಾ ಹಿಟ್ಟನ್ನ. ಅಟ್ಲೀಸ್ಟ್ ಬೋಂಡ ಆದರೂ ಮಾಡಿಬಿಟ್ಟು ಖಾಲಿ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ. ನಾನು ಅದೆಲ್ಲ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಹಸ್ಬೆಂಡ್ ಇವತ್ತು ಅವರೇ ಮಾಡಿಬಿಟ್ಟಿದ್ದಾರೆ ಬೋಂಡ. ಬಟ್ ನಾವು ಅಂದ್ಕೊಂಡಷ್ಟು ಚೆನ್ನಾಗಿ ಬಂದಿಲ್ಲ ನೋಡಿ, ರೌಂಡಾಗಿ ಬರಲಿಲ್ಲ. ಬಟ್ ಟೇಸ್ಟ್ ಚೆನ್ನಾಗಿದೆ ಬೋಂಡದು. ಅದಕ್ಕೆ ನನ್ನ ಹಸ್ಬೆಂಡ್ ಬೇಡ, ಚೆನ್ನಾಗಿ ಬಂದಿಲ್ಲ, ಶೇಪ್ ಚೆನ್ನಾಗಿ ಬಂದಿಲ್ಲ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಇದು ಮಾಡಿದ್ರು. ಸರಿ ಆಯಿತು, ಅವರೇ ಮಾಡಿದ್ದಲ್ಲ ಅಂದ್ಬಿಟ್ಟು ರೆಸಿಪಿ ಏನು ತೋರಿಸಿಲ್ಲ. ಬಟ್ ನಮಗೊಂದು ಐಡಿಯಾ ಬಂದಿದೆ, ಮತ್ತೆ ಮಾಡಿದಾಗ ರೆಸಿಪಿ ಶೇರ್ ಮಾಡ್ಕೊತೀನಿ. ಬೋಂಡ ಬೆಳಿಗ್ಗೆ ತಿನ್ನುವಾಗ ತುಂಬ ಚೆನ್ನಾಗಿತ್ತು. ಇವಾಗ ಫುಲ್ಲು ಮೈದಾ ಹಿಟ್ಟು ಹಾಕಿರೋದ್ರಿಂದ ಜಾಸ್ತಿ ಗಟ್ಟಿ ಎಳಿಬೇಕು ಫ್ರೆಂಡ್ಸ್. ಈ ಪಿಜ್ಜಾ ಹೇಳ್ದಂಗೆ ಎಳಿಬೇಕು, ಹಂಗೆ ಆಗ್ಬಿಟ್ಟಿದೆ ಬೋಂಡ. ಸೊ ಬೇಗ ಖಾಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಧ್ಯಾಹ್ನ ಏನು ಅಡುಗೆನೇ ಮಾಡಿಲ್ಲ, ಎಲ್ಲ ಅನ್ನ ಮಾಡಿದ್ದೀನಿ, ಸಾಂಬಾರು ಮಾಡಬೇಕು. ಬೇಳೆ ಮಾತ್ರ ಬೇಯಿಸಿ ಹಂಗೆ ಇಟ್ಬಿಟ್ಟಿದ್ದೀನಿ. ತುಂಬ ಹೊಟ್ಟೆ ಹಸಿತಾಯಿತ್ತು. ಅದಕ್ಕೆ ನನ್ನ ಹಸ್ಬೆಂಡ್ಗೆ ಏನಾದರೂ ತೊಗೊಂಡು ಬನ್ನಿ ಅಂತ ಅಂದಿದ್ದಕ್ಕೆ, ಸೊ ನೋಡಿ ಅವರಿಷ್ಟು ಕವರ್ ತುಂಬ ತಂದಿದ್ದಾರೆ. ಏನೇನು ತಂದಿದ್ದಾರೆ ಅಂತ ಶೇರ್ ಮಾಡ್ಕೊತೀನಿ. ಅಂದರೆ ಎಲ್ಲ ಇದು ನನಗೇನೆ ಅಂತ ಅಂದ್ಕೊಬೇಡಿ. ಕವರ್ ತುಂಬ ತಂದಿದ್ದಾರೆ ಅಂದರೆ ಇದೆಲ್ಲ ನನಗೆ ಏನೋ ಫೈಸ್ಟ್ ತಿಂತಾಳೆ ಇವಳು ಅಂತ ಅಂದ್ಕೊಬೇಡಿ. ಮನೆಗೂ ಎಲ್ಲರಿಗೂ ಸೇರಿಸಿ ತಂದಿರೋದು. ಸೊ ಏನೇನು ತಂದಿದ್ದಾರೆ ಅಂತ ಹೇಳ್ತೀನಿ ಬನ್ನಿ. ಸೊ ಸಮೋಸ ಇಕ್ಕಂತ ಸಮೋಸ ತಂದಿದ್ದಾರೆ. ಸಮೋಸ ಚೆನ್ನಾಗಿರುತ್ತೆ. ಅಂದರೆ ಆ ಬೇಕ್ರಿಯಲ್ಲಿ ಸಮೋಸ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಎಷ್ಟು ಜನ ಬರ್ತಾರೆ ಅಂದರೆ ಆ ಬೇಕ್ರಿಯಲ್ಲಿ ಸಮೋಸ ತಿನ್ನೋಕ್ಕೆ. ನಾವು ಒಂದೊಂದ್ಸರಿ ಹೋಗ್ತೀವ ಸಮೋಸ ತಗೊಳ್ಳೋಣ ಅಂತ, ನೋಡಿದ್ರೆ ಖಾಲಿ ಅಂತ ಅಂದ್ಬಿಡ್ತಾರೆ, ಖಾಲಿ ಆಗಿಬಿಟ್ಟಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಸಮೋಸ. ಅದಕ್ಕೆ ತುಂಬ ಬೇಡಿಕೆ, ನಮ್ಮೂರಲ್ಲಿ ಸಮೋಸಕ್ಕೆ ತುಂಬ ಬೇಡಿಕೆ. ಇದಾದಮೇಲೆ ಓರಿಯೋ ಬಿಸ್ಕೆಟು ನನಗಿಷ್ಟ ಅಂತ ತಂದಿದ್ದಾರೆ. ಪಾಪಗೂ ಇಷ್ಟ ಆಯಿತು ಓರಿಯೋ ಬಿಸ್ಕೆಟು. ಆದಮೇಲೆ ಮಿಕ್ಸ್ಚರು. ನಾವು ಏನೇ ಅಡುಗೆ ಮಾಡಲಿ, ಏನೇ ಇರಲಿ, ಇವಾಗ ಪೊಂಗಲು, ಬೇಳೆಬಾತು, ಇಲ್ಲೇನಾದರೂ ಟಿಫನ್ಗೆಲ್ಲ ನಮ್ಗೊಂದು ಸ್ವಲ್ಪ ಮಿಕ್ಸ್ಚರ್ ಇದ್ದರೆ ಒಂಥರ ಚೆನ್ನಾಗಿರುತ್ತೆ ಟಿಫನ್ ಮಾಡೋಕ್ಕೆ. ಇದಾದಮೇಲೆ ಬ್ರೆಡ್ಡು ಪಾಪುಗೆ ಅಂತ ಬ್ರೆಡ್ಡಿಂದ ಏನೋ ರೆಸಿಪಿ ಮಾಡೋಣ ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ನೋಡ್ತಾ ಇರ್ತಾರೆ ಮೊಬೈಲಲ್ಲಿ ಒಂದೊಂದೇ ರೀಲ್ಸ್ ಹಿಂಗೆ ನೋಡ್ತಾ ಇರ್ತಾರೆ. ಅದರಲ್ಲಿ ಏನೇನು ಕಾಣಿಸುತ್ತೋ ಅದನ್ನೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ನಂಗೆ ಶೇರ್ ಮಾಡ್ತಾರೆ ನನ್ನ ಹಸ್ಬೆಂಡು. ಸೊ ಬ್ರೆಡ್ಡಿಂದ ಏನೋ ಕೇಕ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ಲಿಂಕ್ ಕಳಿಸಿದ್ದಾರೆ. ಅದನ್ನು ಮಾಡೋಣ, ಶೇರ್ ಮಾಡ್ಕೊಳ್ಳೋಣ ರೆಸಿಪಿ ಅಂತ ಹೇಳಿದ್ರು. ನೋಡೋಣ, ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಬ್ರೆಡ್ಡಿಂದ ಮಾಡೋ ಕೇಕ್ ಹೇಗೆ ಬರುತ್ತೆ ಏನು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಅದಕ್ಕೆ ಅಂತಲೇ ಬ್ರೆಡ್ ತಂದಿದ್ದಾರೆ. ಇದಾದಮೇಲೆ ಸ್ವೀಟ್ ಬಾಕ್ಸು. ಏನು ಸ್ವೀಟ್ ಬಾಕ್ಸು ಅಂದರೆ, ನನಗೆ ಕೋವಾ ಅಂದರೆ ತುಂಬ ಇಷ್ಟ. ಅದಕ್ಕೆ ನನ್ನ ಹಸ್ಬೆಂಡ್ ಯಾವಾಗಲೂ ಏನಾದರೂ ಬೇಕು ಅಂದಿದ ತಕ್ಷಣ ಬೇಕ್ರಿಗೆ ಹೋದರೆ ಕೋವಾ ಅಂತ ತಂದೇ ತರ್ತಾರೆ. ಸೊ ನಿಮ್ಗೆ ಯಾರಿಗೆ ಇಷ್ಟ ಆಗುತ್ತೆ ಕೋವಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನನಗಂತೂ ಸಖತ್ ಇಷ್ಟ ಕೋವಾ ಅಂದರೆ. ಸೊ ಇದು ಮಿಕ್ಸ್ಡ್ ಕೋವಾ ಗ್ರೀನ್ ಕಲರ್ ಬಂದಿದೆ ನೋಡಿ. ಈ ಥರ ಇದ್ರೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಬರೀ ಪ್ಲೈನಾಗಿ ಕೋವಾ ಬಂದಿರುತ್ತಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ಬಟ್ ಆದರೂ ಇದು ಕೋವಾನೇ ಚೆನ್ನಾಗಿರುತ್ತೆ. ಟೇಸ್ಟ್ ನೋಡೋಣ ಫ್ರೆಂಡ್ಸ್. ಚೆನ್ನಾಗಿದೆ ಕೋವಾ. ಯಾವಾಗಲೂ ಆಗಲಿ ಏನೇ ಸ್ವೀಟ್ ಇದ್ರೂ ಕೂಡ ಫಸ್ಟು ನನಗೆ ಕೋವಾ ಅಂದ್ರೆ ಇಷ್ಟ ಆಗೋದು. ಫಸ್ಟು ಅದಕ್ಕೆ ಕೈ ಹಾಕ್ಬಿಡ್ತೀನಿ.
ಇಷ್ಟೊಂದು ತಂದಿದ್ದೆ, ನಾನು ಒಬ್ಳಿಗೆ ತಂದೆ. ಮಿಕ್ಸ್ಡ್ ಸ್ವೀಟ್ ಆದರೂ ಹಾಕೊಂಬಂದಿದ್ದೆ, ಎಲ್ಲರಿಗೂ ಹಾಕಿದ್ದು. ನನಗೆ ಇಷ್ಟ ಅಂತ ಬರೀ ಕೋವಾನೇ ಹಾಕೊಂಬಂದಿದ್ದಾರೆ ನೋಡಿ. ನಮ್ಮ ಅಪ್ಪ ಅಷ್ಟು ತಿನ್ನಲ್ಲ ಕೋವಾ, ನಮ್ಮಮ್ಮ ತಿಂತಾರೆ. ನನ್ನ ಹಸ್ಬೆಂಡು ತಿನ್ನಲ್ಲ, ಇಲ್ಲ ನಾನೊಬ್ಳಿಗೆ ಇಷ್ಟು ಸ್ವೀಟು, ಇಷ್ಟೊಂದು ಕೋವಾ ತಂದಿದ್ದಾರೆ ನೋಡಿ ಫ್ರೆಂಡ್ಸ್. ಇದಕ್ಕೆ ನನಗೂ ನನ್ನ ಹಸ್ಬೆಂಡ್ಗೂ ಜಗಳ ಆಗೋದು. ಯಾಕಂತಂದರೆ ಏನೇ ಹೇಳಿದ್ರು ಜಾಸ್ತಿ ತರ್ತಾರೆ. ಒಂದು 4-5 ತಂದಿದ್ದರೆ ಆಗಿರೋದಿಲ್ಲ. ಮಿಕ್ಸ್ಡ್ ಸ್ವೀಟ್ ತಂದಿದ್ದರೆ ಎಲ್ಲರಿಗೂ ಆಗಿರೋದು. ಅವ್ರಿಗೂ ಇಷ್ಟ ಆಗಿರೋ ಸ್ವೀಟ್, ನನಗಿಷ್ಟ ಅಂತ ನನ್ನೊಬ್ಳಿಗೆ ಇಷ್ಟ ಆಗಿರೋ ಸ್ವೀಟೇ ತಂದಿದ್ದಾರೆ ನೋಡಿ ನನ್ನ ಹಸ್ಬೆಂಡು. ಸೊ ಸ್ವಲ್ಪ ಏನೇ ತೊಗೊಂಬನ್ನಿ ಅಂದರೂ ಜಾಸ್ತಿ ತರ್ತಾರೆ, ಜಾಸ್ತಿ ಖರ್ಚು ಮಾಡ್ತಾರೆ. ಇದೊಂದು ವಿಷಯಕ್ಕೆ ನನಗೂ ನನ್ನ ಹಸ್ಬೆಂಡ್ಗೆ ಅವಾಗ ಜಗಳ ಅಂತಲ್ಲ, ನಾನು ಅವ್ರಿಗೇನಾದರೂ ಹೇಳ್ತೀನಿ, ಅವ್ರು ನನಗೇನಾದರೂ ಹೇಳ್ತಾರೆ. ಈ ಥರ ಬಂದೇ ಬರುತ್ತೆ. ನಾನು ಖರ್ಚು ಮಾಡಿಸೋದು ಬೇಡ ಅಂತ, ಅವರು ತರೋದೇ ಉಂಟಂತೆ. ಅದು ಇನ್ನೇನು ಇಷ್ಟೇ ತರೋದೇನೋ, ತಂದಿದ್ದೀನಿ ಚೆನ್ನಾಗಿ ತಿನ್ನು ಖುಷಿ ಪಡುವಂತಾರೆ ನನ್ನ ಹಸ್ಬೆಂಡು. ಅವ್ರದ್ದು ಒಂಥರ ಮೆಂಟಾಲಿಟಿ, ನಂದು ಒಂಥರ. ಇವಾಗ ಜಾಸ್ತಿ ತಂದು ವೇಸ್ಟ್ ಆದರೆ ವೇಸ್ಟ್ ಅಲ್ವಾ, ದುಡ್ಡು ವೇಸ್ಟು, ಫುಡ್ಡು ವೇಸ್ಟ್ ಅಲ್ವಾ ಅಂತ ನನ್ನ ಮೆಂಟಾಲಿಟಿ. ಸೊ ಈ 2 ಡಿಫ್ರೆಂಟ್ ಮೆಂಟಾಲಿಟಿಯವರು ಮಧ್ಯದಲ್ಲಿ ಕೂಸು ಬಡವಾಯಿತು, ಗಂಡ ಐತಿ ಜಗಳ ಮಧ್ಯೆ ಕೂಸು ಬಡವಾಯಿತು ಅಂತಾರಲ್ಲ, ಹಂಗಾಗೋಗುತ್ತೆ ಒಂದೊಂದು ಸರಿ. ಸರಿ, ಪಾಪಗೆ ತಿನ್ಸೋಣ, ಅಮ್ಮಗೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವೀಟು ಇರಲಿ ಬಿಡಿ, ಬೇಕ್ರಿಯಲ್ಲೇ ಇರುತ್ತಂತೆ ಸ್ವೀಟು, ಮನೇಲಿ ಇರಲ್ವಾ, ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ದಿನ ಒಂದೊಂದು ತಿಂದರೆ ಆಯಿತು. ಸೊ ಈಗ ಫ್ರೆಂಡ್ಸ್ ಸಾಂಬಾರು ಮಾಡ್ಕೊಬೇಕು, ಹೊಟ್ಟೆ ಹಸಿತಾಯಿದೆ. ಫಸ್ಟು ಸಮೋಸ ತಿನ್ನೋಣ ಅಂತಿದ್ದೀನಿ, ಸಮೋಸ ತಿನ್ಬಿಡ್ತೀನಿ. ತಗೋಪ್ಪ ಸಮೋಸ. ಸೊ ಫ್ರೆಂಡ್ಸ್ ಸಮೋಸ ತಿಂತಾಯಿದ್ದೀನಿ. ನಾನು ಸಮೋಸ ತಿನ್ಬಿಟ್ಟು ಮತ್ತೆ ಸಿಗ್ತೀನಿ, ಯಾಕಂದರೆ ನಾನು ಇವಾಗ ಬಿಗ್ ಬಾಸ್ ನೋಡೋಣ ಅಂದ್ಕೊಂಡಿದ್ದೀನಿ. ಅದೇ ವೀಕೆಂಡು. ನಿನ್ನೆ ಅರ್ಧ ನೋಡಿದೆ ಅಷ್ಟೇ, ಆಮೇಲೆ ಫುಲ್ ವಿಡಿಯೋ ನೋಡಲಿಲ್ಲ. ಅದಕ್ಕೆ ಇವಾಗ ಸುದೀಪ್ ಸರು ವೀಕೆಂಡ್ ಮಾಡೋ ಶೋ ತುಂಬ ಚೆನ್ನಾಗಿರುತ್ತೆ ಬಿಗ್ ಬಾಸು. ಸೊ ಅವರು ಏನು ಹೇಳ್ತಾರೆ ಶನಿವಾರ ಭಾನುವಾರ ಬಂದು ಅಂತ ಕೇಳೋದೇ ಚೆಂದ. ಸೊ ಅರ್ಧ ನೋಡಿದ್ದೀನಿ, ಇನ್ನೊಂದು ಅರ್ಧ ನೋಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಸಮೋಸ ತಿಂತ ಬಿಗ್ ಬಾಸ್ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾರೆಲ್ಲ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ಸೊ ಸುದೀಪ್ ಸರ್ ಅವ್ರದ್ದು ಹೋಸ್ಟಿಂಗ್ ಎಲ್ಲ ಹೇಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನೀವು ಕೂಡ ಬಿಗ್ ಬಾಸ್ ನೋಡೋಕ್ಕಿಂತ ಸುದೀಪ್ ಸರ್ ವೀಕೆಂಡ್ ಶೋ ನೋಡೋಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಸೊ ನಾನು ಮತ್ತೆ ಸಮೋಸ ತಿಂದ್ಬಿಟ್ಟು ಸಿಗ್ತೀನಿ, ಓಕೆನಾ? ಬಾಯ್. ಈಗ ತಾನೇ ಬಿಗ್ ಬಾಸ್ ನೋಡ್ಕೊಂಬಂದೆ ಫ್ರೆಂಡ್ಸ್. ಚೆನ್ನಾಗಿತ್ತು ಎಪಿಸೋಡು. ವೀಕೆಂಡು ಚೆನ್ನಾಗಿರುತ್ತೆ. ನಾನು ಎಪಿಸೋಡ್ ಮಿಸ್ ಮಾಡಿದ್ರೂ ವೀಕೆಂಡ್ ಮಿಸ್ ಮಾಡಲ್ಲ, ಚೆನ್ನಾಗಿರುತ್ತೆ. ಸ್ವಲ್ಪ ಫನ್ನಾಗಿರುತ್ತೆ. ಯಾರಾದರೂ ತಪ್ಪು ಮಾಡಿದರೆ ಅವ್ರಿಗೆ ಸುದೀಪ್ ಸರ್ ಅವರು ಒಳ್ಳೆ ಬುದ್ಧಿ ಹೇಳ್ತಾರೆ, ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಏನು ಅಂತಂದರೆ ಬಿಗ್ ಬಾಸ್ ಒಂಥರ ಗೇಮ್ ಚೇಂಜರು, ಹೇಳೋಕ್ಕಾಗಲ್ಲ. ನಾನು ನಿಯತ್ತಾಗಿ ಹೋಗ್ತೀನಿ ಅನ್ನೋರ್ಗಂತೂ ಆ ಶೋ ಅಲ್ಲ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಧರ್ಮ ಅವರು ಅವ್ರ ವ್ಯಕ್ತಿತ್ವ ಎಷ್ಟು ಚೆನ್ನಾಗಿತ್ತು, ಅವ್ರು ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ರು. ತುಂಬ ನಿಯತ್ತಾಗಿ ಎಲ್ಲಿ ಮಾತಾಡಬೇಕು, ಹೇಗಿರಬೇಕು, ಅವ್ರ ಕೈಯಲ್ಲಿ ಆಗೋಷ್ಟು ಪ್ರಯತ್ನ ಅವ್ರು ಪಡ್ತಾಯಿದ್ರು. ಚೆನ್ನಾಗೇ ಇದ್ದರು. ಚೆನ್ನಾಗಿತ್ತು ಅವರಿದ್ದಾಗ ಬಿಗ್ ಬಾಸ್. ನನಗೆ ನನಗೆ ಚೆನ್ನಾಗಿ ಅನಿಸ್ತಾಯಿತ್ತು. ಬಟ್ ನೋಡಿ, ಏನು ಅಂತಂದರೆ ಅಲ್ಲಿ ಕೂಗಾಡಿ ಕಿರ್ಚಾಡಿ ಜೋರಾಗಿ ಮಾತಾಡಿ ಜಗಳ ಮಾಡಿ ಇವ್ರಿಗೆ ಜಾಸ್ತಿ ಅವಕಾಶಗಳಲ್ಲಿರೋದು ಬಿಗ್ ಬಾಸ್ಗೆ. ಸೊ ಅಷ್ಟೊಂದು ಇಷ್ಟ ಆಗಲ್ಲ ನನಗೆ ಹೇಳ್ಬೇಕಂತಂದ್ರೆ. ಆ ಶೋ ನೋಡೋಕೆ ಇಷ್ಟ ಆಗುತ್ತೆ, ಆ ಶೋಲ್ಲಿ ಹೋಗಿ ಆಡಬೇಕು ಅಂತಂದರೆ ನಿಜವಾಗ್ಲೂ ಆಗಲ್ಲ. ನಾವು ಒಂದೊಂದು ಸರಿ ನಮ್ಮ ವ್ಯಕ್ತಿತ್ವ ಅನ್ನೋದನ್ನೇ ನಾವು ಬಿಟ್ಕೊಡ್ಬೇಕಾಗುತ್ತೆ, ಎಲ್ಲದಕ್ಕೂ ಬಗ್ಬೇಕಾಗುತ್ತೆ. ನಮ್ಮ ತಪ್ಪು ಇಲ್ಲ ಅಂದರೂ ಕೂಡ ನಾವು ತಲೆ ತಗ್ಗಿಸ್ಬೇಕಾಗತ್ತೆ. ಸೊ ಒಂದು ಮಾತಾಡಿದ್ರೂ ತಪ್ಪು, ನಮಗೇನಾದ್ರೂ ಕನ್ಫ್ಯೂಷನ್ ಆಯಿತು ಅಂತಂದರೆ ಅದನ್ನ ಹೇಳ್ಕೊಳ್ಳೋದು ತಪ್ಪು. ಏನೋ ಒಂಥರ ನಾವಾಗಿ ಇರೋಕ್ಕೆ ಆಗಲ್ಲ ಅನಿಸುತ್ತೆ ಬಿಗ್ ಬಾಸಲ್ಲಿ. ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಹಾಗೆ ಇಷ್ಟು ದಿವಸ ನಾನು ಲಾಗೇ ಮಾಡಲಿಲ್ಲ ಅಲ್ವಾ. ಸೊ ಯಾಕೆ ಲಾಗ್ ಮಾಡಿಲ್ಲ ಅಂತ ಬ್ಯುಸಿಯಾಗಿ ಏನು ಮಾಡ್ತಿದ್ಲು ಗಾಯತ್ರಿ ಅಂತ ಹೇಳಿದ್ರೆ, ಸೊ ಫ್ರೆಂಡ್ಸ್ ಏನು ಮಾಡ್ತಾಯಿದ್ದೆ ಅಂದರೆ ನೋಡಿ, ನಿಮಗೆ ತೋರಿಸ್ತೀನಿ. ಫಸ್ಟು ಈ ಬ್ಲೌಸ್ ನೋಡಿದ್ರಲ್ಲ
ಫ್ರೆಂಡ್ಸ್, ಈ ಬ್ಲೌಸ್ನ ನಾನೇ ಹೊಲ್ದಿದ್ದು, ನನ್ನ ಕೈಯಾರೆ ನಾನು ಹೊಲ್ದಿರೋದು. ಕರೆಕ್ಟಾಗಿ ಬಂದಿದೆ. ಏನಂದರೆ ಒಂದು ಚಿಕ್ಕ ಮಿಸ್ಟೇಕ್ ಆಗಿದೆ. ಎಲ್ಲಿ ಅಂತಂದರೆ ಇಲ್ಲಿ ನೆಕ್ ಹತ್ರ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಬಟ್ ಇನ್ನೆಲ್ಲ ಪರ್ಫೆಕ್ಟಾಗಿ ಬಂದಿದೆ. ಬ್ಯಾಕ್ ಸೈಡ್ ಚೆನ್ನಾಗಿ ಬಂದಿದೆ. ಹಾಗೆ ಸ್ಲೀವ್ಸು ಮೇಯ್ನು ಎಲ್ಲ ಯಾವಾಗೇ ಏನೇ ಬ್ಲೌಸ್ ಹೊಲಿದ್ರೂ ಕೂಡ ಜಾಸ್ತಿ ಹೋಗ್ಬಿಡೋದು ಅಂತಂದರೆ ಸ್ಲೀವ್ಸೇ ಹೋಗ್ಬಿಡ್ತಾಯಿತ್ತು. ಬಟ್ ನನಗೆ ಈ ಸರಿ ಎಲ್ಲ ಕರೆಕ್ಟಾಗಿ ಬಂದಿದೆ. ನೆಕ್ ಒಂದು ಸ್ವಲ್ಪ ಲೂಸ್ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಅದು ಕೂಡ ನಾನು ಅದನ್ನು ಸ್ಟಿಚ್ ಮಾಡಿದ್ದೀನಿ, ಆದರೂ ಕೂಡ ಸ್ವಲ್ಪ ಲೂಸ್ ಅನಿಸುತ್ತೆ. ಬಟ್ ನಂಗೆ ಐಡಿಯಾ ಬಂತು, ಬ್ಲೌಸ್ ಹೊಲಿಯೋದೇನು ಅಷ್ಟು ಕಷ್ಟ ಅಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಕಲ್ತ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಕಟ್ಟಿಂಗು ಸ್ಟಿಚಿಂಗ್ ಹೇಗೆ ಮಾಡೋದು, ಎಲ್ಲಿ ಟೈಟ್ ಮಾಡಬೇಕು, ಎಲ್ಲಿ ಲೂಸ್ ಮಾಡಬೇಕು ಅನ್ನೋದು ಗೊತ್ತಾಗ್ಬಿಟ್ರೆ ನಮ್ಮ ಬ್ಲೌಸ್ ನಾವೇ ಹೊಲ್ಕೊಬೋದು. ಸೊ ಇಷ್ಟು ದಿವಸ ನಾನು ಬ್ಲೌಸ್ ಹೊಲಿತಾ ಇದ್ದೆ. ಇದು ನಾನು ಹೊಲ್ದಿರುವಂತಹ 3ನೇ ಬ್ಲೌಸು. ಫಸ್ಟು ಒಂದು ಸ್ವಲ್ಪ ಮಿಸ್ ಆಯಿತು. ಎರಡನೇ ಬ್ಲೌಸ್ಗೆ ಬ್ಯಾಕ್ ಸೈಡ್ ಸರಿಗೆ ಬರಲಿಲ್ಲ. ಓಕೆನಾ. ಫಸ್ಟ್ ಬ್ಲೌಸ್ ಏನಾಯಿತು ಅಂತಂದರೆ ಯಾವುದು ಅಷ್ಟೊಂದು ಸರಿ ಬರಲಿಲ್ಲ. ಬಟ್ ಸೆಕೆಂಡ್ ಬ್ಲೌಸ್ ಹೊಲಿದಾಗ ಬ್ಯಾಕ್ ಸೈಡ್ ಸರಿ ಬರಲಿಲ್ಲ. ಈ ಸರಿ ಬ್ಲೌಸ್ ನೋಡಿ ಬ್ಯಾಕ್ ಸೈಡ್ ಕರೆಕ್ಟಾಗಿ ಬಂದಿದೆ, ಸ್ಲೀವ್ಸು ಕೂಡ ಕರೆಕ್ಟಾಗಿ ಬಂದಿದೆ. ಹಾಗೆ ಫ್ರಂಟ್ ಮಾತ್ರ ಒಂದು ಸ್ವಲ್ಪ ಲೂಸ್ ಆಗಿದೆ, ಬಟ್ ಇನ್ನೆಲ್ಲ ಕರೆಕ್ಟಾಗಿದೆ. ಸೊ ನಾನು ಬ್ಲೌಸ್ ಹೊಲಿಬೋದು ಅಂತ ನನಗೂ ಖುಷಿ ಆಯಿತು. ಇನ್ಮೇಲೆ ನನ್ನ ಸೀರೆ ಬ್ಲೌಸ್ನ ನಾನೇ ಹೊಲ್ಕೊತೀನಿ. ಯಾಕಂದರೆ ಇವಾಗ ನೋಡಿ, ಒಂದು ಬ್ಲೌಸ್ ನಾವು ಕೊಟ್ಟರೆ ನಾವು ಒಂದು 200-300 ಸಿಂಪಲ್ಲಾಗಿ ಈ ಥರ ಆರ್ಡಿನರಿ ಸಿಂಪಲ್ ಆಗಿರುವಂಥ ಬ್ಲೌಸ್ ನಾವು ಹೊಲ್ಸ್ಕೊತೀವಿ ಅಂದರೂ ಕೂಡ 200-300 ರೂಪಾಯಿ ಕೊಡಲೇಬೇಕು. ಆದರೂ ನಾನು ನೋಡಿದ್ನಲ್ಲ ಸ್ಟಿಚಿಂಗ್ ಮಾಡಿ, ಅದು ವರ್ತ್ ನಾವು ಕೊಡಲೇಬೇಕು. ಯಾಕಂತಂದರೆ ತುಂಬ ಕಷ್ಟ ಇರುತ್ತೆ. ಅದಕ್ಕಂತ ಟೈಮ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಎಷ್ಟೊತ್ತಾಗುತ್ತೆ ಗೊತ್ತಾ. ನಾನು ನಿಜ ಹೇಳ್ಬೇಕಂದ್ರೆ ಫಸ್ಟ್ ಬ್ಲೌಸ್ ನಾನು ಹೊಲ್ದಾಗ ಒಂದು ದಿನ ಪೂರ್ತಿ ತಗೊಂಡೆ. ನನ್ನ ಹಸ್ಬೆಂಡ್ ನನಗೆ ಬೈತಾಯಿದ್ರು, ಏನು ಬೆಳಿಗ್ಗಿಂದ ರಾತ್ರಿವರೆಗೂ ಆ ಬ್ಲೌಸ್ ಹೊಲ್ಕೊಂಡೇ ಕೂತಿದ್ಯಾ ನೀನು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಎಷ್ಟೊತ್ತು ನಾಳೆ ಮಾಡ್ಕೊಳ್ಳಿ ಅಂತೆ, ಬಿಡು ಅಂತ ಹೇಳ್ತಾಯಿದ್ರು. ಸೊ ನಾನು ಅವತ್ತೇ ಮುಗಿಸ್ಬೇಕು, ಸೊ ಈ ಬ್ಲೌಸ್ನ ಇವತ್ತೇ ಮುಗಿಸ್ಬೇಕು ಅಂತ ನಾನು ಅಂದ್ಕೊಂಡು 1 ಡೇದಲ್ಲಿ ನಾನು ಬ್ಲೌಸ್ ಹೊಲಿದೆ. ನಿಜವಾಗ್ಲೂ ಕಟ್ಟಿಂಗು ಸ್ಟಿಚ್ಚಿಂಗು ಅನ್ನೋದು ಸ್ವಲ್ಪ ಟೈಮ್ ಹಿಡ್ದೇ ಇರುತ್ತೆ. ಅದಕ್ಕೆ ನಾವು ಶ್ರಮ ಪಡಲೇಬೇಕು. ಟೈಮ್ ಅನ್ನೋದು ಹಾಗೇ ಆಗುತ್ತೆ, ಏನು ಸುಲಭವಾಗಲ್ಲ. ನಮಗೆ ಒಂದು ಎಕ್ಸ್ಪೀರಿಯನ್ಸ್, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬರೋವರೆಗೂ ನಮಗೆ ಬ್ಲೌಸ್ ಹೊಲಿಯೋದು ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಸೊ ಅದು ನನಗನ್ನಿಸಿದ್ದು. ನೋಡಿ ಫ್ರೆಂಡ್ಸ್, ನನಗೆ ಕರೆಕ್ಟಾಗಿ ಆಗಿದೆ. ಇದು ನೆಕ್ ಮಾತ್ರ ಒಂದು ಸ್ವಲ್ಪ ಲೂಸ್ ಆಗಿದೆ. ಬಟ್ ನಾನು ಹಾಕ್ಕೊಂಡು ಶಾರ್ಟ್ಸು ಮಾಡಿದ್ದೀನಿ ನೋಡಿ. ನಾನು ಇನ್ಮೇಲೆ ಶಾರ್ಟ್ಸು ಕೂಡ ಹಾಕ್ತಾಯಿದ್ದೀನಲ್ಲ, ಅದ್ರಲ್ಲಿ ನೋಡಿ ಈ ಬ್ಲೌಸ್ನೇ ಹಾಕ್ಕೊಂಡು ನಾನು ಒಂದು ಸ್ಯಾರಿಗೆ ಇದೇ ಬ್ಲೌಸಲ್ಲಿ ಹಾಕ್ಕೊಂಡು ನಾನು ಶಾರ್ಟ್ಸು ಕೂಡ ರೀಲ್ಸು ಕೂಡ ಮಾಡಿದ್ದೀನಿ. ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಕರೆಕ್ಟಾಗಿ ಆಗಿದೆ. ಸೊ ನನಗೆ ಒಂದು ಒಳ್ಳೆ ಐಡಿಯಾ ಬಂತು. ನೆಕ್ಸ್ಟ್ ಬ್ಲೌಸು ನಾನು ಪರ್ಫೆಕ್ಟಾಗಿ ಹೊಲಿತೀನಿ ಅನ್ನೋ ಒಂದು ಕಾನ್ಫಿಡೆನ್ಸು ಬಂತು ನನಗೆ. ಓಕೆ, ಇನ್ಮೇಲೆ ನನ್ನ ಬ್ಲೌಸ್ ನಾನೇ ಹೊಲ್ಕೊತೀನಿ ಅನ್ನೋ ಖುಷಿನೂ ಇದೆ ಫ್ರೆಂಡ್ಸ್. ಏನೋ ಒಂದು ಬ್ಲೌಸ್ ಅಟ್ಲೀಸ್ಟ್ ಆ ಬ್ಲೌಸ್ ಹೊಲಿಸೋ ದುಡ್ಡನ್ನಾದರೂ ನಾನು ಸೇವಿಂಗ್ಸ್ ಮಾಡೋಣ ಅನ್ನೋ ಕಾರಣಕ್ಕೆ ನಾನು ಮಿಷಿನ್ ಬೇರೆ ಇತ್ತು. ಹಾಗೆ ನನಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ನಾಲೆಜು ಇತ್ತು, ಸ್ಟಿಚಿಂಗ್ ಮಾಡೋದು ಎಲ್ಲ. ಸೊ ಅದಕ್ಕೆ ನಾನೇ ಯೂಟ್ಯೂಬಲ್ಲಿ ವೀಡಿಯೋ ನೋಡಿಕೊಂಡು ನಾನು ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ಕಲ್ತ್ಕೊಂಡು ನೋಡಿ ಒಂದು ಒಳ್ಳೆ ಬ್ಲೌಸ್ನ ಹೊಲ್ದಿದ್ದೀನಿ. ಸೊ ನೆಕ್ಸ್ಟ್ ಬ್ಲೌಸು ಚೆನ್ನಾಗಿ ಹೊಲಿತೀನಿ. ಇನ್ಮೇಲೆ ನನ್ನ ಸೀರೆ ಬ್ಲೌಸ್ ನಾನೇ ಹೊಲ್ಕೊತೀನಿ. ಇದರಲ್ಲಿ ನಾನು ಮನಿ ಸೇವಿಂಗ್ಸ್ ಮಾಡ್ತೀನಿ. ಆ ಸೇವಿಂಗ್ಸ್ ಮಾಡಿರೋ ಮನಿನ ನನ್ನ ಮಗಳಿಗೆ ಅಂತ, ನಮ್ಮ ಫ್ಯೂಚರ್ಗೆ ನಮಗೆ ಅಂತಲೇ ನಾನು ಸೇವಿಂಗ್ಸ್ ಮಾಡಿ ಉಪಯೋಗಿಸ್ಕೊತೀನಿ. ಸೊ ನಿಮ್ಮ ಮನೇಲಿ ಏನಾದರೂ ಸ್ಟಿಚ್ಚಿಂಗ್ ಇದ್ದರೆ ಅದನ್ನು ಮೂಳೆ ಗುಂಪಲ್ಲಾಗಿ ಬಿಡಬೇಡಿ. ಯಾಕಂದರೆ ನಾನು ಇಷ್ಟು ದಿವಸ ತೋರಿಸ್ತೀನಿ ನೋಡಿ, ಇಷ್ಟು ದಿವಸ ಈ ಸ್ಟಿಚ್ಚಿಂಗ್ ಮಿಷಿನ್ನು ಇಲ್ಲೇ ಇತ್ತು, ಯೂಸೇ ಮಾಡ್ತಾ ಇರಲಿಲ್ಲ. ನಾನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಮಗಳು ಕೈ ಬಿಡ್ತಾಯಿಲ್ಲ. ಇವಾಗ ಅವಳು ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ನನಗೆ ಟೈಮ್ ಇದೆ. ಸೊ ಅದಕ್ಕೆ ನಾನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಅಂದರೆ ಇಷ್ಟು ದಿವಸ ಪಾಪು ಮಲಗಿದ್ದಾಗಾದರೂ ಮಾಡ್ಬೋದಿತ್ತು. ಬಟ್ ಪಾಪು ಇಲ್ಲೇ ರೂಮಲ್ಲೇ ಮಲಗ್ತಾ ಇದ್ದಿದ್ದರಿಂದ ನನ್ನ ಮಿಷಿನ್ ಇಲ್ಲೇ ಜಾಗ ಇರೋದು, ಅದಕ್ಕೆ ಇಲ್ಲೇ ಇಟ್ಕೊಂಡು ನಾನು ಸ್ಟಿಚಿಂಗ್ ಮಾಡ್ಕೊತಾ ಇದ್ದೆ. ಅಂದರೆ ಏನಾದರೂ ಹೋಗಿದ್ದೆ ಸಣ್ಣ ಪುಟ್ಟ ಮಾಡ್ಕೊತಾ ಇದ್ದೆ. ಬಟ್ ಮಗು ಇದ್ದಾಗ ಮಾಡೋಕ್ಕಾಗ್ತಾ ಇರಲಿಲ್ಲ ಅವಾಗ. ಸೊ ಇವಾಗ ಅವಳ ಪಾಡಿಗೆ ಅವಳು ಆಟ ಆಡ್ಕೊಂಡಿರ್ತಾಳೆ, ಸ್ಕೂಲ್ಗೂ ಹೋಗ್ತಾಳೆ, ಇಲ್ಲಿ ಪಕ್ಕದಲ್ಲಿ ಹಾಸ್ಟ್ಲಿಗೂ ಹೋಗ್ತಾಳೆ. ಸೊ ನನಗೆ ಟೈಮ್ ತುಂಬಾ ಉಳಿತಾ ಇದೆ ಇವಾಗ. ಅದಕ್ಕೆ ನಾನು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ.
ಸೊ ನಿಮ್ಮ ಮನೇಲಿ ಏನಾದರೂ ಮಿಷಿನ್ ಇದ್ದರೆ ಮೂಳೆ ಗುಂಪಲ್ಲಿ ಇಡಬೇಡಿ ದಯವಿಟ್ಟು. ಒಂದು ಮಿಷಿನ್ ಇದೆ ಅಂದರೆ ಅದು ಎಷ್ಟೋ ಉಪಯೋಗಕ್ಕೆ ಬರುತ್ತೆ. ನಾವು ಉಪಯೋಗಿಸ್ಕೊಳ್ಳೋ ರೀತಿಯಲ್ಲಿರುತ್ತೆ. ನಾವು ಯಾವ ವಸ್ತುನೂ ನಾವು ಹೆಂಗೆ ಬಳಸ್ಕೊತೀವೋ ಆ ವಸ್ತು ಉಪಯೋಗ ಅಷ್ಟೊಂದಿರುತ್ತೆ ನಮಗೆ. ನಿಜವಾಗ್ಲೂ ಮಿಷಿನ್ ಇದ್ದರೆ ಮೂಳೆ ಗುಂಪಲ್ಲಿ ಇಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ತುಂಬ ದಿವಸ ಮಿಷಿನ್ಗಳು ಉಪಯೋಗಿಸ್ತಾರೆ ಬಿಟ್ಬಿಟ್ರೆ ಆ ಮಿಷಿನೆಲ್ಲ ಹೊಟ್ಟೋಗ್ಬಿಡುತ್ತೆ. ಏನು ಅಂತಂದರೆ ವರ್ಕ್ ಸರಿಯಾಗಿ ಆಗಲ್ಲ. ಚೆನ್ನಾಗಿರೋ ಮಿಷಿನು ತುಕ್ಕಿಡಿಯೋ ಸಾಧ್ಯತೆ ಇರುತ್ತೆ, ಹಳೇದಾಗ್ಬಿಡುತ್ತೆ, ವರ್ಕ್ ಆಗದಿರೋ ಥರ ಆಗಿಬಿಡುತ್ತೆ. ಸೊ ನಾನು ಆಯಿಲ್ ಅಪ್ಲೈ ಮಾಡಿ 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 ಇವಾಗ ಮಿಷಿನ್ಗೆ ಪರವಾಗಿಲ್ಲ, ಆದರೂ ಸೌಂಡ್ ಬರುತ್ತೆ ಇವಾಗ ಮಿಷಿನ್ ಸ್ಟಿಚಿಂಗ್ ಮಾಡುವಾಗ. ಬಟ್ ಮೊದಲು ಬರ್ತಾಯಿರಲಿಲ್ಲ, ಇವಾಗ ಸೌಂಡ್ ಬರುತ್ತೆ. ಸೊ ಅದೇ ಆಗೋದು. ನಾವು ತಿಂಗಳಾನುಗಟ್ಲೆ ಹಂಗೆ ಬಿಟ್ಬಿಟ್ರೆ ಈ ಥರ ಆಗಿಬಿಡುತ್ತೆ. ಸೊ ಯಾರಾದರೂ ಮನೇಲಿ ಮಿಷಿನ್ ಇದ್ದರೆ ದಯವಿಟ್ಟು ಕಟ್ಟಿಂಗು ಸ್ಟಿಚಿಂಗು ಕಲ್ತ್ಕೊಳ್ಳಿ. ಮಿಷಿನ್ ಇದೆ, ಬಳಸ್ಕೊಳ್ಳಿ. ನಿಮ್ಮ ಬ್ಲೌಸ್ನ ನೀವೇ ಹೊಲ್ಕೊಳ್ಳಿ, ದುಡ್ಡನ್ನ ಸೇವ್ ಮಾಡಿ. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ಎಷ್ಟು ಖುಷಿ ಆಗುತ್ತೆ ಅಂದರೆ ಬ್ಲೌಸ್ ಕರೆಕ್ಟಾಗಿ ಬಂದುಬಿಡ್ತು, ಫಿಟ್ಟಾಗಿ ಚೆನ್ನಾಗಿ ಬಂದುಬಿಡ್ತು ಅಂದಿದ ತಕ್ಷಣ ನಂಗೆ ತುಂಬ ಖುಷಿ ಆಗೋಯಿತು. ಸರಿ ಇನ್ಮೇಲೆ ನನ್ನ ಬ್ಲೌಸ್ ನಾನೇ ಹೊಲ್ಕೊಂಬಿಡೋಣ ಅಂತೆಲ್ಲ ಅಂದ್ಕೊಂಬಿಟ್ಟೆ. ಸೊ ದುಡ್ಡು ಉಳಿಸ್ಬೇಕು. ಕೆಲವೊಂದು ಫಂಕ್ಷನ್ಗೆ, ಹಬ್ಬಕ್ಕೆ ಆ ಥರ ಎಲ್ಲ ನಾವು ಉಟ್ಕೊಳ್ಳೋಕ್ಕೆ ಉಪಯೋಗಿಸೋ ಸೀರೆನ ನಾವು ಹೊಲಿಯೋದಕ್ಕಿಂತ ಟೈಲರ್ಗೆ ಕೊಡೋದು ಬೆಸ್ಟು. ಯಾಕಂತಂದರೆ ನಾವು ಆ ಸ್ಯಾರಿ ಆ ಬ್ಲೌಸ್ ಹೊಲಿಯುವಾಗ ಏನಾದರೂ ಒಂಚೂರು ಮಿಸ್ಟೇಕ್ ಆಯಿತು ಅಂತಂದರೆ ಆಮೇಲೆ ನಮಗೆ ಕಂಫರ್ಟಬಲ್ ಇಲ್ಲ ಅಂದರೆ ನಮಗೆ ಬ್ಲೌಸ್ ಹಾಕ್ಕೊಳಕ್ಕಾಗಲ್ಲ, ವೇಸ್ಟ್ ಆಗಿಬಿಡುತ್ತೆ. ಸೊ ಕಾಸ್ಟ್ಲಿ ಸ್ಯಾರೀಸು ಆ ಥರ ಬ್ಲೌಸ್ ಏನಾದಿದ್ರೆ ನಿಮ್ಗೆ ಪರ್ಫೆಕ್ಟಾಗಿ ಒಂದು 10-20 ಬ್ಲೌಸು ಹೊಲಿದು ಎಕ್ಸ್ಪೀರಿಯೆನ್ಸ್ ಬರೋವರೆಗೂ ನೀವು ಹೊಲಿಯೋಕ್ಕೆ ಹೋಗಬೇಡಿ. ಮಾಮೂಲಿ ಮನೇಲಿ ಉಟ್ಕೊಳ್ಳೋಂಥ ಸ್ಯಾರೀಸ್ಗೆ ಹೊಲ್ಕೊಳ್ಳಿ. ನಾನು ಕಟ್ ಮಾಡಿದ್ದು ನೋಡಿ, ಈ ಥರ ಪೀಸಲ್ಲೇ ನಾನು ಎಲ್ಲ ಕಟ್ ಮಾಡಿ ಕಲ್ತ್ಕೊಂಡಿದ್ದು. ಈ ಥರ ಬ್ಲೌಸ್ ಪೀಸ್ ಬರುತ್ತಲ್ಲ, ಸೊ ಅದರಲ್ಲಿ ಕಟ್ಟಿಂಗ್ ಫಸ್ಟ್ ಕಲ್ತ್ಕೊಂಡೆ. ನನಗೆ ಒಂದು ಸ್ವಲ್ಪ ಇದು ಗೊತ್ತಿರೋದ್ರಿಂದ ಒಂಚೂರು ಅದ್ರ ಬಗ್ಗೆ ನಾನು ಕಟ್ಟಿಂಗ್ ಸ್ಟಿಚಿಂಗ್ ಎಲ್ಲ ಮೊದಲೇ ಒಂದು ಸರಿ ಮಾಡಿರೋದ್ರಿಂದ ನಾನು ಡೈರೆಕ್ಟಾಗಿ ವೀಡಿಯೋ ನೋಡಿಕೊಂಡು ಯೂಟ್ಯೂಬಲ್ಲಿ ನೋಡಿಕೊಂಡು ಅಳತೆ ತೊಗೊಂಡು ನಾನು ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗ್ ಮಾಡಿಕೊಂಡೆ. ಸೊ ನಿಮಗೇನು ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಫಸ್ಟು ಪೇಪರ್ ಕಟ್ ಮಾಡ್ಕೊಳ್ಳಿ. ಪೇಪರಲ್ಲಿ ಬ್ಲೌಸ್ ಕಟ್ಟಿಂಗ್ ಹೆಂಗೆ ಮಾಡೋದಂತ ಕಲ್ತ್ಕೊಳ್ಳಿ. ಆಮೇಲೆ ಬ್ಲೌಸ್ ಪೀಸಲ್ಲಿ ಕಲ್ತ್ಕೊಳ್ಳಿ. ಆಮೇಲೆ ಸ್ಯಾರಿದು ಬ್ಲೌಸ್ಗೆ ಹೊಲ್ಕೊಳ್ಳಿ. ಯಾವುದು ನಾವು ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಕಲಿಯೋ ಟೈಮಲ್ಲಿ ಸ್ವಲ್ಪ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್, ಇನ್ನು ಮತ್ತೆ ನಾನು ಇನ್ನೊಂದು 2-3 ಬ್ಲೌಸ್ ಹೊಲಿದ ಮೇಲೆ ನಾನು ಅದ್ರ ಕಟ್ಟಿಂಗ್ ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಫಸ್ಟ್ ಕಲ್ತ್ಕೊತೀನಿ. ನಾನು ಚೆನ್ನಾಗಿ ಕಲ್ತ್ಕೊಂಡ್ಮೇಲೆ ನಾನೇನು ಕಲ್ತ್ಕೊಂಡೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆನಾ? ಓಕೆ, ಏನು ಮಾಡ್ತಿದ್ಯಾ ಅಮ್ಮ? ತೋರ್ಸು. ರಂಗೋಲಿ ಹಾಕ್ತಿದ್ಯಾ? ಹಾಕು. ಡ್ರಾ ಹೋಗ್ಬೇಕು. ಇವಾಗ ಹೋಗ್ಬಿಟ್ಟು ಬಂದಲ್ಲ, ಹಾಕು. ಒಳ್ಳೆ ಡಿಸೈನ್ ಹಾಕು. ಚುಕ್ಕಿ ಇಡ್ತಾ ಇದ್ದಾಳೆ ಫ್ರೆಂಡ್ಸ್ ನನ್ನ ಮಗಳು. ರಂಗೋಲಿ ಹಾಕ್ತಾಳೆ. ಇನ್ನೇನು ಹಾಕಮ್ಮ, ಒಳ್ಳೆ ಡಿಸೈನ್ ಹಾಕು. ಒಳ್ಳೆ ಡಿಸೈನ್ ಚೆನ್ನಾಗಿರೋದು ಹಾಕು. ನೋಡ್ರಿ ನಿಮ್ಮ ಮಗಳು ರಂಗೋಲಿ ಹಾಕ್ತಾವಳೆ. ಎಷ್ಟೊಂದು ಎಷ್ಟಮ್ಮ? 3 ಸೂಪರ್. 3 ಅತ್ತೆ. ಹಾಕಮ್ಮ, 3 ಕರೆಕ್ಟಾಗಿ ಇಕ್ಕೊಂಡು ನೋಡ್ರಿ 3 ಚುಕ್ಕೆ. ಏನು ಹೇಳಿದ್ರು ಹೇಳಿ ಅವಳು? ಏನಮ್ಮ ಹೇಳಿದ ಅಪ್ಪಂಗೆ ಇವಾಗ ನೀನು? ಮಮ್ಮಿ ಏನ್ ಹೇಳುತ್ತೆ? ನೀನ್ ಹೇಳಿದ್ ನಂಗೆ ಅರ್ಥ ಆಗ್ಲಿಲ್ಲ. ನಿಮ್ಮ ಮಮ್ಮಿಗೆ ಇನ್ನೇನು ಅರ್ಥ ಆಗುತ್ತೆ? ಇಂಟೆಲಿಜೆಂಟ್ಗಳಿಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ. ಯಾರು ಇಂಟೆಲಿಜೆಂಟು? ಓ ಹೌದು, ಐನ್ಸ್ಟೀನ್ ಆದ್ಮೇಲೆ ನೆಕ್ಸ್ಟ್ ನೀವೇ ಇಂಟೆಲಿಜೆಂಟ್ ಫೆಲೋ ಅಂದ್ರೆ. ಐನ್ಸ್ಟೀನ್ ಆದ್ಮೇಲೆ ನಾನಲ್ಲ. ಐನ್ಸ್ಟೀನ್ ಆದ್ಮೇಲೆ ಒಂದು 4-5 ತಲೆಮಾರಿದೆ, ಆಮೇಲೆ ನಾನು. ಹೌದಂತೆ. ಅಮ್ಮ ಬರೀ ಚುಕ್ಕಿಯಾಗ್ಲಿರ್ತಿದ್ಯಾ ರಂಗೋಲಿ ಹಾಕೋ. ಅವಳು ಹಾಕೋದು ಚುಕ್ಕೆ ರಂಗೋಲಿನೇ, ಅದು ಅರ್ಥ ಲೆಕ್ಕ ಹಾಕೋ. ಚುಕ್ಕೆ ರಂಗೋಲಿ ಅಂತಾರೆ ಅದನ್ನ. ಅದಕ್ಕೆ ಚುಕ್ಕೆ ಇಕ್ತಾ ಇದ್ದಾಳೆ. ಚುಕ್ಕೆ ರಂಗೋಲಿ ಏನಿರುತ್ತೆ? ಚುಕ್ಕೆ ಇಕ್ಬಿಟ್ಟು ರಂಗೋಲಿ ಡಿಸೈನ್ ಹಾಕ್ತಾರೆ. ಬರಿತಾ ಇದ್ದಾಳೆ ನೋಡು. ನೋಡು ಆಗ್ತಾ ಇದ್ದಾಳೆ ರಂಗೋಲಿ.
ಅಮ್ಮೋ ಈ ಥರ ರಂಗೋಲಿ ಯಾರು ಹಾಕಕ್ಕೆ ಸಾಧ್ಯ ಇಲ್ಲ ಬಿಡೆ. ನೀನು ನೋಡಿ ಕಲ್ತ್ಕೊಬೇಕು ರಂಗೋಲಿ ಹೆಂಗೆ ಹಾಕೋದು ಅಂತ. ಯಾವಾಗ ಯಾವಾಗ ಹಾಕ್ತಾರೆ ಹಂಗೆ ಹಾಕಿ ಚಪಾತಿ ತಟ್ಟಬೇಕಂತೆ ಫ್ರೆಂಡ್ಸ್ ರಂಗೋಲಿ. ನೋಡಿರಿ ಕಲೀರಿ. ನಾನೇನು ಕಲಿಬೇಕು? ನೀನು ಕಲಿಬೇಕು ರಂಗೋಲಿ, ನಾನು ಕಲಿಯೋದಲ್ಲ. ನಾನು ಕಲ್ತಿರೋದಕ್ಕೆ ನಿನಗೇನೆ ಅರ್ಥ ಆಯ್ತು, ನಗ್ತೀಯಾ ಲೇ? ಮಮ್ಮಿ ಬೇಕಪ್ಪನ ಯಾರು ಇಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಿಂಗೆ ರಂಗೋಲಿ ಹಾಕೋದು? ಯಾರಮ್ಮ ಇಲ್ಲಿ ನೋಡಿ, ಇಲ್ಲಿ ಕಂದ. ನಾನು ಹೇಳ್ಕೊಟ್ಟಿದ್ದೆ. ಯಾರು ಹೇಳ್ಕೊಟ್ಟಿದ್ದು ರಂಗೋಲಿ ಹಾಕೋದು? ಅಮ್ಮ. ತಾತ. ಪಂಚರು ಇಬ್ಬರಲ್ಲಿ ಯಾರು ಹೇಳಿದ್ರು ಅವ್ರಿಗೆ ಬೇಜಾರಾಗುತ್ತೆ ಅಂತ ತಾತ ಹೆಸರು ಹೇಳ್ಬಿಟ್ರು. ಅಲ್ಲಿ ಮುಗೀತಮ್ಮ ಒಂದು ಕಡೆ. ಇದು ಹಾಕ್ಬೇಕು ರೀ, ಕೌಸಲ್ಯ ಸುಪ್ರಜಾ ಅಂತ ಬರುತ್ತಲ್ಲ ಅದಾ? ಇದು ಅದೇ ಕೌಸಲ್ಯ ಸುಪ್ರಜಾ. ಅದು ಅವಾಗ ಪಾಪುದ್ ನೋಡ್ತಾ ಇದ್ವಲ್ಲ ಅವಾಗ ವಿಡಿಯೋ ಮಾಡ್ಬೇಕು ಹೇಳು. ಬೆಳಗಿನ ಜಾವನೇ ಹಾಕ್ಬೇಕಮ್ಮ, ಇವಾಗ ಸಾಯಂಕಾಲ ಆಗ್ಬಿಟ್ಟಿದೆ. ವಿದ್ಯಾ ಹುಷಾರು. ಇಲ್ಲೂ ಹಾಕ್ಬೇಕಾ ರಂಗೋಲಿ? ಹಾಕು. ಕಸ ಗುಡಿಸಿ ರಂಗೋಲಿ ಹಾಕಬೇಕು, ಸಾರಿಸಿ ರಂಗೋಲಿ ಹಾಕಬೇಕು. ಹಾಂ, ಗೊಗ್ಗಯ್ಯ ಬರ್ತಾ ಇಲ್ಲ. ಮನೇಲಿ ಗೊಗ್ಗಯ್ಯ ಇಲ್ಲಮ್ಮ. ಮನೇಲಿ ಗೊಗ್ಗಯ್ಯ ಐತಾ ಅಂತ ಕೇಳ್ತಾಳ್ರಿ. ಇಲ್ಲ ಭಯ ಪಡ್ತಾಳೆ. ಬೇಡ 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 ಬೇಡ, ಗೊಗ್ಗಯ್ಯ ಇಲ್ಲ ಬಿಡಮ್ಮ. ಬಟ್ ನಾನು ಓಡಿಸ್ಬಿಟ್ಟೆ ನೀನು ಕರ್ಕೊಂಬರೋಕ್ಕಿಂತ ಮುಂಚೆ. ಹಾಕ್ಬಾ, ನೀನು ಹಾಕ್ಬಾ. ಸಾಕು ಬಿಡು. ಸರಿ ಹಾಕಮ್ಮ. ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿ. ನಾನು ರಂಗೋಲಿ ಹಾಕೋದು ನೋಡಿ ನೋಡಿ ಅವಳು ಹಾಕ್ಬೇಕಂತ ಇಂಟ್ರೆಸ್ಟ್. ನೆಕ್ಸ್ಟ್ ವಾಯ್ಸ್ ಆತಾ ಹೈ. ಹಾಗೆ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸೋಫಾ ಕವರ್, ಇದು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು. ಮನೆಗೆ ಗೆಸ್ಟ್ ಬರ್ತಾಯಿದ್ದಾರೆ, ಅದಕ್ಕೋಸ್ಕರ ಅದನ್ನು ನಾನು ಇವತ್ತೇ ಹಾಕಿದ್ದೀನಿ. ನೋಡಿ, ಮನೆಗೆ ಆಲ್ರೆಡಿ ಗೆಸ್ಟ್ ಬಂದಿದ್ದಾರೆ. ನನ್ನ ಮಗಳು ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ದಾಳೆ. ಅವರು ಇವತ್ತು ನಮ್ಮ ಅತ್ತೆ ಮನೆಗೆ ಹೋಗಿದ್ದರು, ಸೀತತ್ತೆನ ಎಲ್ಲ ಮಾತಾಡ್ಸೋಕ್ಕೆ, ಅಜ್ಜಿನ ಎಲ್ಲ ನೋಡೋಕ್ಕೆ. ನೋಡಿ ಇಲ್ಲಿ ಬಂದಿದ್ದಾರಲ್ಲ ಅಮ್ಮ ಮಗಳು, ಇವರಿಬ್ಬರು ಕೂಡ ನನ್ನ ಗಂಡನ ಮನೆಗೆ ಹೋಗಿ ಆಮೇಲೆ ನನ್ನ ಮಗಳನ್ನೂ ಕರ್ಕೊಂಡು ಹೋಗಿದ್ರು ನನ್ನ ಹಸ್ಬೆಂಡು ನಮ್ಮ ಅತ್ತೆ ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಹಂಗೆ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಬಂದಿದ್ದಾರೆ. ನೋಡಿ ನನ್ನ ಮೈದ ಕೂಡ ಬಂದಿದ್ದ. ಸೊ ಇವಾಗ ಪಾಪುಗೆ ಬಾಯ್ ಮಾಡಿ ಅವನು ಹೊರಡ್ತಾ ಇದ್ದಾನೆ. ಮನೆಗೆ ಬಂದರೆ ಜಾಸ್ತಿ ಹೊತ್ತು ಇರೋದೇ ಇಲ್ಲ ನಮ್ಮ ಮನೇಲಿ ನನ್ನ ಮೈದ. ಸೊ ಬಂದಿರೋ ಅಕ್ಕ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಿ ಇವಾಗ ಅವರು ಹೊರಡಬೇಕು, ಲೇಟ್ ಆಯಿತು ಅಂತಂದರು. ಸರಿ ಬನ್ನಿ ನಾವೇ ಮನೆಗೆ ಬಿಡ್ತೀವಿ ಅಂದಿದ್ದಕ್ಕೆ ಸೊ ಅವರು ಮನೆಯವ್ರಿಗೂ ಬಿಟ್ವಿ. ಆನ್ ದಿ ವೇ ಹೋಗುವಾಗ ಗೋಬಿ ಕೂಡ ತಿಂದ್ವಿ. ಹಾಗೆ ಬೇಕ್ರಿಯಲ್ಲಿ ಕೆಲವು ಐಟಮ್ಸ್ ತೊಗೊಬೇಕಿತ್ತು ಅಂತಂದರು. ಸೊ ಬೇಕ್ರಿಯಲ್ಲಿ ಬಿಸ್ಕೆಟು ಅವೆಲ್ಲ ತಿಂದ್ಕೊಂಡು ಅವ್ರನ್ನ ಮನೆಯಲ್ಲಿ ಬಿಟ್ಟು ಅವ್ರ ಮನೇಲಿ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದು ಆಮೇಲೆ ಮನೆಗೆ ರಿಟರ್ನ್ ಬಂದ್ವಿ. ಸೊ ಮನೆಗೆ ಬಂದಮೇಲೆ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲಗಿದ್ದು ಅಷ್ಟೇ ಫ್ರೆಂಡ್ಸ್. ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತೀನಿ. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.